guys, welcome back to my YouTube channel Sinchana Mohan Vlogs. ಸೊ ಇವತ್ತು ಡೇ ಅಂದರೆ ಲೈಕ್ ನಾರ್ಮಲ್ ಡೇ ಮಾಡ್ತಾ ಇದ್ದೀನಿ. ಇವತ್ತು ಲಾಸ್ಟ್ ದಿನದ ರಜಾ, 3 ದಿನ ರಜಾ ಇತ್ತು. ಒಂದು ಓಣಂ, ಆಮೇಲೆ ಸ್ಯಾಟರ್ಡೆ ಲಿಂಕ್ ಹಾಲಿಡೇ ಥರ ಕೊಟ್ಟಿದ್ದು. ಇವಾಗ ಸಂಡೇ, ಸೊ ಸಂಡೇ ರಜಾ ಮುಗ್ದೋಗ್ತಾ ಇದೆ. ಇಷ್ಟು ರಜದಲ್ಲೂ ಏನು ಎಂಜಾಯ್ ಮಾಡೋಕ್ಕಾಗಿಲ್ಲ, ಬರೀ ಮನೆಯಲ್ಲೇ ಇರುತ್ತೆ. ಅದಾದಮೇಲೆ ಡ್ಯಾನ್ಸ್ ಪ್ರಾಕ್ಟೀಸು ಎಕ್ಸೆಟ್ರಾ ಇದೆ. ಸೊ 25th ನಾನು ಮೈಸೂರು ಪ್ಯಾಲೇಸಲ್ಲಿ ಡ್ಯಾನ್ಸ್ ಮಾಡ್ತಾಯಿದ್ದೀನಿ. ಫಾರ್ ಶ್ಯೂರ್ ನಾನು ನಿಮಗೆ ಕಾಣಲ್ಲ, ಬಿಕಾಸ್ ಫಾರ್ ಸಮ್ ರೀಸನ್ ಬೇಕು ಅಂತಲೇ ಹಿಂದೆ ಹಾಕ್ಬಿಡ್ತಾರೆ. ನನಗೆ ಹಿಂದೆ ಹಾಕಿ ಅಂದರೆ ಕ್ಲಾಸಿಕಲಲ್ಲಿ ಹೆಂಗೆ ಇದಾಗ್ಬಿಟ್ಟಿದೆ ಅಂದರೆ, ಎನಿವೇಸ್ ಲಾಸ್ಟ್ ಲೆವೆಲ್ ಇರೋದು, ಅದಕ್ಕೆ ಯಾಕೆ ಚೆನ್ನಾಗಿ ಮಾಡಬೇಕು ಅಂತಂದ್ಬಿಟ್ಟು ಹಿಂದೆನೇ ಮಾಡಿಬಿಡ್ತೀನಿ. ಸೊ ನಮ್ಗೆ ಆ ಕಾನ್ಫಿಡೆನ್ಸೇ ಬಂದಿಲ್ಲ. ಒಂದು ಅಪರೂಪಕ್ಕೇನೋ ನಾನು ಸೇರ್ಕೊಂಡಿದ್ದು ಸ್ಟಾರ್ಟಿಂಗ್ ಏನೋ ಫಸ್ಟ್ ಲೆವೆಲ್ ನಿಂತ್ಕೊಂಡಿದ್ದೀನಿ ಅಷ್ಟೇ. ಅದು ಬಿಟ್ಟರೆ ಇದುವರೆಗೂ ನಾನು ಫಸ್ಟ್ ಲೆವೆಲ್ ನನ್ನ ಮುಖನೇ ಯಾರೂ ನೋಡಿರಲ್ಲ. ಏನಕ್ಕೆ ಮಾಡ್ತೀನಿ ಅಂದರೆ, ಓಕೆ ನನ್ನ ಫೋಟೋಸ್ ನಾನು ತೊಗೊಳ್ಬೋದು ಡ್ರೆಸ್ಸಲ್ಲಿ ಅಂತ ಅಂದ್ಬಿಟ್ಟು ಮಾಡ್ತೀನಿ ಅಷ್ಟೇ. ಅದು ಬಿಟ್ಟರೆ ಅದಕ್ಕೆ ಈ ವರ್ಷದಿಂದ ನಾನು ಏನಕ್ಕೂ ಸೇರ್ಕೊತಲ್ಲ. ದಿಸ್ ಇಸ್ ಮೈ ಲಾಸ್ಟ್ ಪ್ರೋಗ್ರಾಮ್, ಬಿಕಾಸ್ ಪ್ಯಾಲೇಸಲ್ಲಿ ಮಾಡ್ತಿದ್ದೀನಿ ಅಂತ ಸೇರ್ಕೊಂಡಿದ್ದೀನಿ ಅಷ್ಟೇ. ಅದು ಬಿಟ್ಟರೆ ನಾನು ಸೇರ್ಕೊತಾ ಇರಲಿಲ್ಲ. ನಾವೇ ದುಡ್ಡು ಕೊಟ್ಟು ನಾವೇ ಪೆಟ್ರೋಲ್ ಖರ್ಚು ಮಾಡಿಕೊಂಡು ಅದ್ಯಾವ ಹಣೆ ಬರ ನಮಗೆ ಲಾಸ್ಟ್ ಟೈಮ್ ಹೇಳೋಕ್ಕೆ. ನಮಗೆ ಇವಾಗ ಒಂದೊಂದು ವರ್ಷ ಒಬ್ಬೊಬ್ಬರು ಚೇಂಜ್ ಆಗ್ತಾ ಬಂದರೆ ವಿಲ್ ಗೆಟ್ ಕಾನ್ಫಿಡೆಂಟ್ಲಿ ನಾವು ಮಾಡ್ತೀವಿ, ಓಕೆ ಇಷ್ಟು ವರ್ಷ ಕಲ್ತಿದ್ದೀವಿ ಅಂತ ನಾವು ಮಾಡ್ತೀವಿ. ಪ್ರತಿ ವರ್ಷ ರಿಪೀಟೆಡ್ ನಾನು ತುಂಬ ವರ್ಷದಿಂದ ಕಲ್ತಿದ್ದೀನಿ. ಟು ಬಿ ಹಾನೆಸ್ಟ್, ಇವಾಗ ನನಗೆ ಕಾನ್ಫಿಡೆನ್ಸ್ ಬರಬೇಕಾದ್ರೆ ನಾನು ಒಂದ್ಸತಿ ಬಿಡಬೇಕು ಅಲ್ವಾ. ನನಗೆ ಅದೇ ಲೈಕ್ ಹೆಂಗಿದ್ರು ಲಾಸ್ಟ್ ಟೈಮಲ್ಲಿ ನಿಲ್ಸೋದು, ಅದಕ್ಕೆ ಯಾಕೆ ಕಿಸ್ಕೊಂಡು ಅರಮನೆಯಲ್ಲಿ ಕುತ್ಕೊಂಡು ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ಹೆಂಗೋ ಮಾಡ್ತಿರ್ತೀನಿ. ಆ್ಯಂಡ್ ಆಲ್ಸೋ ನನ್ನ ಹೈಟ್ ಕೂಡ ಇರೋದ್ರಿಂದ ನನ್ನ ಘಟ್ಟಕ್ಕೆ ನಾನು ಮುಂದೆ ಅಂದರೆ ನನಗೆ ಯಾರೂ ಕಾಣಲ್ಲ. ಸೊ ಅದಕ್ಕೇ ಹಿಂದೆ ಹಾಕ್ಬಿಡ್ತಾರೆ, ಅದು ಒಂದು ಬೇಜಾರು ಅಷ್ಟೇ. ಅದು ಬಿಟ್ಟರೆ ಅದಕ್ಕೇ ಇಲ್ಲೊಂದು ಲಾಸ್ಟ್ ಪ್ರೋಗ್ರಾಮ್ ಮಾಡಿಬಿಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ನೋಡೋಣ, ವೆಸ್ಟರ್ನಲ್ಲಿ ಚೆನ್ನಾಗಿ ಕೊಟ್ಟರೆ ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು. ಆ್ಯಂಡ್ ಆಲ್ಸೋ ಐ ಲವ್ ದಟ್ ನಾನು ಒಳಗಿಂದ ಇಷ್ಟಪಟ್ಟು ಸೇರ್ಕೊಂಡಿರೋದು. ಇದೆಲ್ಲ ನಮ್ಮ ಅಪ್ಪ ಅಮ್ಮನ ಫೋರ್ಸಬಲ್ಗೆ ಸೇರ್ಕೊಂಡಿರೋದು ಅಷ್ಟೇ. ಸೊ ಇವಾಗ ಎದ್ದಿದ್ದೀನಿ. 10 o'clockಗೆ ಒಂದು ಸತಿ ಪ್ರಾಕ್ಟೀಸ್ ಇದೆ. ಇವಾಗ 10 to 11:30 ಅಂತ ಹೇಳಿದ್ದಾರೆ, ಬಟ್ ಅದು 1:30 ಆಗಿಬಿಡುತ್ತೆ. 1:30 ಆದಮೇಲೆ ಇನ್ನೊಂದು ದೊಡ್ಡ ಲೆವೆಲ್ ಪ್ರೋಗ್ರಾಮ್ ಪ್ರಾಕ್ಟೀಸ್ ಇದೆ, ಬಟ್ ನಾನು ಅದಕ್ಕೆ ಸೇರ್ಕೊಂಡಿಲ್ಲ. ಅದಿರೋದು ಡಿಸೆಂಬರಲ್ಲಿ, ಬಟ್ ಇವಾಗಿಂದಲೇ ಪ್ರಾಕ್ಟೀಸ್ ಶುರು ಆಗುತ್ತೆ. ಸೊ ಅದಕ್ಕೆ ನಾನು ಸೇರ್ಕೊಂಡಿಲ್ಲ. ಇವಾಗ 3 ದಿನದಿಂದ ರಜಾ ಆಯಿತು ಆಯಿತಾ. ನಮ್ಮಮ್ಮ ನನಗೆ ಸ್ಪೈಸಿಯಾಗಿ ಆ ತಿಂಡಿ ಲೆವೆಲ್ಗೆ ಏನೂ ಮಾಡಿಕೊಟ್ಟಿಲ್ಲ. ಅಂದಾಜು ನಾನು ಇವಾಗ ಪುನಃ ಡಯಟು ಮತ್ತು ವರ್ಕೌಟ್ ಎಲ್ಲ ಶುರು ಮಾಡಿರೋದ್ರಿಂದ ಇವಾಗ ಸ್ಪೈಸಿ ತಿನ್ಕೊಂಬಿಡೋಣ ಅಂತಂದ್ಬಿಟ್ಟು ನಾನು ಪ್ಲ್ಯಾನಿಂಗ್ ಟು ಪ್ರಿಪೇರ್ ಮ್ಯಾಗಿ ಫಾರ್ ಮೈ ಸೆಲ್ಫ್. ಮ್ಯಾಗಿ ತಿನ್ಕೊಂಡ್ಬಿಡ್ತೀನಿ. ಅದಾದಮೇಲೆ ಕಾಫಿ ಕುಡ್ಕೊಂಡು ಆರೆಲ್ಸ್ ಬ್ಲ್ಯಾಕ್ ಟೀ ಇದೆ. ಮನೇಲಿ ಬೈತಾ ನಾನು ಬ್ಲ್ಯಾಕ್ ಟೀ ಕೊಡೋದು ನೆಕ್ಸ್ಟ್ ಸರಿ ಹೋಗಲ್ಲ ಹಂಗೆ ಹಿಂಗೆ ಅಂತ. ಅವತ್ತೇನು ಮಾಡೋದು, ಕುಡಿಬೇಕಲ್ವ. ನಾವು ಈ ಥರ ಶಬ್ದಗಳನ್ನ ಕೇಳಿ, ಗಾಡಿ ಶಬ್ದಗಳು, ಮನುಷ್ಯರ ಶಬ್ದಗಳನ್ನ ಕೇಳಿ ಆ್ಯಕ್ಚುಲಿ 9 ವರ್ಷ 10 ವರ್ಷ ಆಗಿತ್ತು. ಬಿಕಾಸ್ ಒಳಗಿದ್ದು ಬಿಟ್ಟಿದ್ವಿ ನಾವು. ಇವಾಗ ಹೊರಗೆ ಬಂದಿದ್ದೀವಿ. ಲೈಕ್ ನಮಗೇನೋ ಖುಷಿ, ಗಾಡಿ ಹೋಗ್ತಾ ಇದೆ, ಕಸದ ಗಾಡಿ ಹೋಗ್ತಾ ಇದೆ, ಜನ ಹೋಗ್ತಾ ಇದ್ದಾರೆ ಅಂತ ಖುಷಿ ಆಗಕ್ಕೆ ಬಂದೆ. ಸೊ ಇವಾಗ ಮ್ಯಾಗಿ ಮಾಡಿಕೊಂಡು ತಿಂದ್ಕೊಂಡು ಡ್ಯಾನ್ಸ್ ಕ್ಲಾಸ್ಗೆ ಹೋಗಿ ಬರ್ತೀನಿ. ನಾನು ಡ್ಯಾನ್ಸ್ ಕ್ಲಾಸಲ್ಲಿ ವಿಡಿಯೋ ಮಾಡೋಕ್ಕೆ ಆಗಲ್ಲ, ಬಿಕಾಸ್ ದೇ ವೋಂಟ್ ಅಂಡರ್ಸ್ಟ್ಯಾಂಡ್ ಮೈ ಬ್ಲಾಗಿಗೆಲ್ಲ ಮಾಡೋಕ್ಕೆ ಬಿಡಲ್ಲ. ವೆಸ್ಟರ್ನು ಕ್ಲಾಸ್ ಇತ್ತು, ಬಟ್ ಅವ್ರದ್ದು ಪರ್ಮಿಷನ್ ತೊಗೊಂಡಿದ್ದೀನಿ, ಬಿಕಾಸ್ ನನಗೆ ಅಲ್ಲಿ ಪ್ರಾಕ್ಟೀಸ್ ಇದೆ ಅಂತ. ಆ್ಯಂಡ್ ನನ್ನ ಸ್ಪೆಷಲ್ ಡೇಗಳು ಬರ್ತಿದೆ. ನಾನು 11 ದಿನ ಉಪವಾಸ ಮಾಡ್ತೀನಿ. ಸೊ ಇದಕ್ಕೆ ಬರ್ತಾಯಿದೆ. ಇವಾಗಿಂದಲೇ ಮೆಂಚುರಿ ಆಮ್ ಪ್ರಿಪೇರಿಂಗ್ ಏನೇನು ತಿನ್ನಬೇಕು ಎಕ್ಸೆಟ್ರಾ ಪ್ರತಿಯೊಂದನ್ನು. ಇವಾಗ ಅಮ್ಮನ ಪೂಜೆ ಮಾಡ್ತಿದ್ದಾರೆ. ನಾನು ಬೇಗ ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಡು ಬರ್ತೀನಿ, ಬಿಕಾಸ್ ಟೈಮ್ ಆಗಿಬಿಟ್ಟಿದೆ. ಆನ್ ಟೈಮ್ ಇರಬೇಕು ಎಲ್ಲ ಕಡೆ. ಅದಕ್ಕೆ ಸೊ ಈ ವ್ಲಾಗ್ ನೋಡೋಕ್ಕಿಂತ ಮುಂಚೆ ಪ್ಲೀಸ್ ಮೇಕ್ ಶೂರ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಮನೆ ಮಾಡಿಕೊಟ್ಬಿಟ್ರು ಮ್ಯಾಗಿ, ಒಂದೇ ಒಂದು ಪ್ಯಾಕೆಟು. ಸೊ ತಿಂತಾಯಿದ್ದೀನಿ. ಪಿಂಪಲ್ ಆಗಿಬಿಟ್ಟಿದೆ. ನೈಟ್ ಎದ್ದೇಳೋ ಅಷ್ಟೊತ್ತಿಗೆ ಪಿಂಪಲ್ಲು. ಲೈಟ್ ಇರಲಿಲ್ಲ. ಅದು ವರ್ಕೌಟ್ ಸ್ಟಾರ್ಟ್ ಮಾಡಿದಾಗ ಸ್ವೆಟ್ ಆಗ್ತೀನಲ್ಲ, ಅದು ಬಂದುಬಿಟ್ಟಿದೆ. ಅಥವಾ ಏನಾದ್ರು ತಿನ್ಬಿಟ್ಟು ಸಿಗಾಕೊಂಡಿದೆಯೋ ಅದು ಗೊತ್ತಿಲ್ಲ. ಸೊ ತಿನ್ಬಿಟ್ಟು ಹೊರಡ್ಬೇಕು. ಇವಾಗ ಕರೆಕ್ಟಾಗಿ 9:45 ಬಿಟ್ಟರು ಸಾಕು. ನಮ್ಮ ಅಮ್ಮನ ಸ್ಪೀಡ್ಗೆ ಅರ್ಧ ಗಂಟೆ ಬೇಕು, ನನ್ನ ಸ್ಪೀಡಿಗೆ 10 ಮಿನಿಟ್ಸ್ ಸಾಕು. ಅಷ್ಟೇ ಗೈಸ್. ತಿನ್ಕೊಂಡು ಅಲ್ಲ, ಡ್ಯಾನ್ಸ್ ಕ್ಲಾಸ್ ಮುಗಿಸ್ಕೊಂಡು ಬಂದಮೇಲೆ ಅಮ್ಮ ಏನೋ ಟೆಂಪಲ್ಗೆ ಹೋಗ್ಬೇಕಂತೆ. ಸೊ ನನ್ನ ವ್ಲಾಗಲ್ಲಿ ಟೆಂಪಲ್ ಇಲ್ಲ ಅಂತ ಅದು ಆಗೋದೇ ಇಲ್ಲ.
ಸೊ ಅದಕ್ಕೆ ಇವಾಗೂ ಟೆಂಪಲ್ಗೆ ಹೋಗ್ತಾ ಇದ್ದೀನಿ. ಟೆಂಪಲ್ ಆದಮೇಲೆ ಗ್ರಹಣ ಏನೋ ನನ್ನ ರಾಶಿಗೆ ನಸೀಬೇ ಸರಿ ಇಲ್ವಂತೆ. ಸೊ ನಮ್ಮಮ್ಮ ಆಚೆನೇ ಹೋಗಬಾರ್ದು ಅಂತ ಅಂದ್ಬಿಟ್ಟಿದ್ದಾರೆ. ಅದಕ್ಕೆ ನಾನು ಒಳಗಡೆ ಕೂತ್ಕೊಂಡೆ ಏನು ವ್ಲಾಗ್ ಮಾಡ್ಬೋದು ಮಾಡ್ತೀನಿ. ಸೊ ನೋಡೋಣ ಹೆಂಗೆ ಅದೇನೋ ರೆಡ್ಡೆಲ್ಲ ಆಗ್ಬಿಡುತ್ತಂತ ನಮ್ಮಮ್ಮ ಅಂತ ಇದ್ರು. ನೋಡೋಣ, ನಮ್ಮಮ್ಮ ನೋಡಿರಲ್ಲ, ಟಿ ವಿಲಿ ಕೊಡ್ತಾರಲ್ಲ, ಅದರಿಂದ ಇವರೆಲ್ಲ ನಂಬ್ಕೊಂಬಿಟ್ಟಿರ್ತಾರಲ್ಲ. ಇವಾಗ ನಾವು ನೋಡಬೇಕು ಏನಾಗುತ್ತೆ ಅಂತ. ಸೊ ನೋಡೋಣ ಏನಾಗುತ್ತೆ ಅಂತ. ಇವಾಗ ಫಸ್ಟು ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ಬಿಟ್ಟು ಬಂದುಬಿಡ್ತೀನಿ. ಆವಾಗ ತಲೆ ಮೇಲಿರೋ ಒಂದು ಭಾರ ಇಳ್ದಂಗೆ ಆಗುತ್ತೆ ನನಗೆ. ಆಗ್ಬಿಟ್ಟು ಮೆಡಿಕಲ್ ಹತ್ರ ಬಂದಿದ್ದೀನಿ. ಅಲ್ಲೊಂದು ಪೂಜೆ ನಡೀತಿದೆ, ತೋರಿಸ್ತೀನಿ. ನಾನು ಡ್ಯಾನ್ಸ್ ಕ್ಲಾಸ್ಗೆ ಹೋಗಿದ್ದು 10 o'clockಗೆ. ನಾನು 1:30 2 o'clock ಹಂಗೆಲ್ಲ ಬಿಟ್ಬಿಡ್ತಾರೆ ಅಂದ್ಕೊಂಡೆ. ಬಟ್ ಮನೆಗೆ ಬರೋ ಅಷ್ಟೊತ್ತಿಗೆ 4 o'clock ಆಗಿಬಿಟ್ಟಿತ್ತು. ಊಟನೂ ತೊಗೊಂಡೋಗಿರಲಿಲ್ಲ ಆ್ಯಂಡ್ ಬರೀ ಮ್ಯಾಗಿ ತಿನ್ಕೊಂಡು ಹೋಗಿದ್ದೆ ಅಷ್ಟೇ. ನನಗೆ ಗೊತ್ತೇ ಇರಲಿಲ್ಲ ಇಷ್ಟು ಲೇಟಾಗಿ ಬಿಡ್ತಾರೆ ಅಂತ. ಬರೋ ಅಷ್ಟೊತ್ತಿಗೆ ಸಿಕ್ಕಾಬಟ್ಟೆ ತಲೆನೋವಾಗಿಬಿಟ್ಟಿತ್ತು. ಆ್ಯಂಡ್ ಇವತ್ತು ತುಂಬ ಪ್ರಾಕ್ಟೀಸ್ ಮಾಡಿಬಿಟ್ವಿ. ನೆಲದ ಮೇಲೆ ಪಾದ ಇಡೋಕ್ಕೇ ಆಗಲಿಲ್ಲ ನನಗೆ, ಅಷ್ಟು ನೋವು ಬಂದುಬಿಡ್ತು. ಆ್ಯಂಡ್ ಯಾವತ್ತೂ ಇಷ್ಟು ಸ್ವೆಟ್ ಆಗಿರಲಿಲ್ಲ, ಅಷ್ಟು ಸ್ವೆಟ್ ಆಗಿದ್ದೀನಿ ಇವತ್ತು. ನೀವು ನೋಡ್ತಿರ್ಬೋದು. ಸಿಕ್ಕಾಬಟ್ಟೆ ತಲೆನೋವ್ತಿದೆ. ಇನ್ನೇನು ಮಲ್ಕೊಬೇಕು, ವ್ಲಾಗ್ ಮಾಡಿಬಿಟ್ಟು ಮಲ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಸೊ ಹೋಗಿದ್ದು 10 o'clockಗೆ. ಇವಾಗ ಟೈಮ್ 4 o'clock. ಮನೆಗೆ ಬಂದಿದ್ದೀನಿ. ಕರೆಕ್ಟಾಗಿ ಊಟ ಮಾಡೋಕ್ಕಾಗಿಲ್ಲ, ಬಿಕಾಸ್ ಎಲ್ಲ ಶೇರ್ ಮಾಡ್ಕೊಂಡು ಊಟ ಮಾಡಿದ್ದು, ಅಷ್ಟು ಸಾಕಾಗಿಲ್ಲ. ಸೊ ಈಗ ಒಂದು ರೌಂಡ್ ಮಲ್ಕೊಂಡು ತಲೆ ಎಷ್ಟು ಸುತ್ತಾ ಇದೆ ಅಂದರೆ ಹೆಂಗೆಂಗೋ ಆಗ್ತಾಯಿದೆ. ಬಿಕಾಸ್ ತುಂಬ ಸತಿ ಡ್ಯಾನ್ಸ್ ಮಾಡಿಸ್ಬಿಟ್ರೆ ಇವತ್ತು ಪಿಂಪಲ್ ಆಗಿಬಿಟ್ಟಿದೆ, ಇದೊಂದು ಆಗ್ತಾಯಿದೆ. ಸೊ ಅದಕ್ಕೆ ಇವಾಗ 4 ಆಗಿದೆ. ಅಟ್ಲೀಸ್ಟ್ ಒಂದು 6 o'clock ತನಕ ಆದರೂ ಮಲ್ಕೊಂಡು ಎದ್ಬಿಟ್ಟು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ತುಂಬ ಬಾಡಿ ಪೇನ್ ಆಗ್ತಿದೆ, ಯಾಕೋ ಆಗ್ತಾನೇ ಇಲ್ಲ. ಅದಕ್ಕೇ ಕಣ್ಣೆಲ್ಲ ಹೋಗ್ಬಿಟ್ಟಿದೆ. ನಮ್ಮಮ್ಮ ಬೈದರು, ಮುಖ ಏನು ಹಿಂಗಾಗಿದೆ, ನಿಂದು ಒಂಚೂರು ಕಳೆನೇ ಇಲ್ಲ, ಹಂಗೆ ಅಂತೆಲ್ಲ ಬೈದರು. ಸೊ ಇವಾಗ ಒಂದು ರೌಂಡ್ ಒಳ್ಳೆ ನಿದ್ದೆ ಮಾಡಿಬಿಟ್ಟು ನಾನು ಸಿಗ್ತೀನಿ. ಓಕೆನಾ, ಬಾಯ್ ಬಾಯ್. ಸೊ ನಾನೀಗ ನೈಟ್ ಊಟ ಮಾಡ್ತಿದ್ದೀನಿ. ಎಷ್ಟು ಗಂಟೆ ಗೊತ್ತಾ? 7:15ಗೆ. ಬೈ ಬಿಕಾಸ್ ಇವತ್ತು ಗ್ರಹಣ ಆಗಿರೋದ್ರಿಂದ ಬೇಗನೆ ಊಟ ಮಾಡ್ಕೊಂಡ್ಬಿಡ್ಬೇಕು. ಆಮೇಲೆ ನಮ್ಮಮ್ಮ ನೀರು ಕುಡಕ್ಕೂ ಬಿಡೋಲ್ಲ, ಅದಕ್ಕೆ ಬೇಗನೆ ಊಟ ಮಾಡ್ಕೊಂತೀನಿ. ಅದು ಬಿಟ್ಟ ತಕ್ಷಣ ಸ್ನಾನ ಮಾಡ್ಕೊಬೇಕಂತೆ. ಪಾದ ಎಲ್ಲ ನೋವ್ತಾ ಇದೆ. ಇವತ್ತು ಯಾಕೆ ನೋವ್ತಿದೆ ಅಂತಲೇ ಗೊತ್ತಿಲ್ಲ. ಬಿಕಾಸ್ ಮ್ಯಾಗಿ ತಿನ್ಕೊಂಡು ಹೋಗಿ ಡ್ಯಾನ್ಸ್ ಮಾಡಿದ್ದಕ್ಕೆ ನಾನು ಆಗ್ತಾನಿಲ್ಲ. ಔಟ್ ಆಫ್ ಕಂಟ್ರೋಲ್ ಡ್ಯಾನ್ಸ್ ಮಾಡಿಬಿಟ್ಟೆ. ನನಗಿಂತಲೂ ಇನ್ನೂ 5 ತನಕನೂ ಇದ್ರಬೇಕು. ಅವ್ರು ಹೆಂಗಿದ್ರೋ ಗೊತ್ತಿಲ್ಲ. ತಿಂದ್ಬಿಟ್ಟು ಅಷ್ಟೇ. ವೆರಿ ಬೋರಿಂಗ್ ಸಂಡೇ ಆಗಿತ್ತು. ಏನು ಎಂಜಾಯ್ಮೆಂಟ್ ಇಲ್ಲ, ಏನಿಲ್ಲ. ಸನತ್ ಬಂದಿದ್ದಾರೆ ಅಜ್ಜಿ ಮನೆಯಿಂದ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇವಾಗ ಗ್ರಹಣ ಶುರುವಾಗಿದೆ, ಒಳಗೆ ಹೋಗ್ಬಿಡ್ತೀನಿ. ಡೈಲಿ ಗ್ರಹಣ ಇರೋದೇ ನನ್ನ ಲೈಫಲ್ಲಿ, ಅದೇನು ಸ್ಪೆಷಲ್ ಏನಲ್ಲ. ಆ್ಯಂಡ್ ಪ್ಯಾಲೇಸಲ್ಲಿ ಡ್ಯಾನ್ಸ್ ಪ್ರೋಗ್ರಾಮ್ ಮಾಡ್ತೀನಿ, ಅಲ್ಲೂ ಗೊತ್ತಿಲ್ಲ. ಬಿಕಾಸ್ ಒಂದಕ್ಕೆ ಬರೋಲ್ಲ ಅಂದೆ ಅಂದ್ಬಿಟ್ಟು ಇನ್ನೊಂದಕ್ಕೂ ಬರಬೇಡ ನೀನೇನು ಅಂತಂದರು. ಸೊ ಅಂತ ಅನ್ನಿಸ್ಕೊಂಡು ಹೋಗೋಷ್ಟು ಏನಿಲ್ಲ. ಕರೆದ್ರೆ ಹೋಗ್ತೀನಿ, ಇಲ್ಲ ಅಂದ್ರೆ ಇಲ್ಲ, ಅಷ್ಟೇ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಆ್ಯಂಡ್ ಈ ವ್ಲಾಗ್ ನಿಮಗೆ ನನಗೆ ಸ್ವಲ್ಪ ಆದರೂ ಇಷ್ಟ ಆಗಿದೆ, ಪ್ಲೀಸ್ ಮೇಕ್ ಶೂರ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.